ಆದಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಿದ್ಯಲ್ಲ, ಅಲ್ಲಿ ನೋಡು, ಅವ್ನು ಕೊಡ್ತಾ ಇರೋ ಒಂದೊಂದು ಏಟಲ್ಲೂ ನನ್ನ ಮೇಲಿರೋ ಫೀಲಿಂಗ್ಸ್ ಕಾಣಿಸ್ತಿದ್ಯಾ? ನಿನ್ನ ಮೇಲೆ ಡೌಟಿಂದ ಅಲ್ಲ ಕಣೆ, ಕನ್ಸನಿಂದ ಕೇಳಿದ್ದಷ್ಟೆ. ನಿಮಗಿಂತ ಜಾಸ್ತಿನೇ ಅವನಿಗೆ ನನ್ನ ಮೇಲೆ ಕನ್ಸನೂ ಇದೆ, ಆದರೆ ಅವ್ನು ತೋರಿಸ್ಕೊಳ್ಳಲ್ಲ ಅಷ್ಟೆ. ನಾನೇ ತೋರಿಸ್ಕೋಬೇಕು. ಪ್ರಪೋಸ್ ಮಾಡಿ ತೋರಿಸ್ತೇನೆ. ಪ್ರಪೋಸಾ? ಯಾವಾಗ? ಆದಿ ಬರ್ತ್ಡೇಗೆ. ವಾವ್, ಬರ್ತ್ಡೇ ಪಾರ್ಟಿ ಜೊತೆ ಪ್ರಪೋಸಲ್ ಪಾರ್ಟಿನಾ? ಡಬಲ್ ಪಾರ್ಟಿನಾ? ಡಬಲ್ ಅಲ್ಲ, 2 in 1. ನಾನು ಆದಿ 2 in 1 ಪಾಟ್. ಆದಿ, ಥ್ಯಾಂಕ್ ಯು ಸೋ ಮಚ್. ಹುಡುಗಿರನ್ನ ರೇಗಿಸಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ ಶಮಿ? ಅದರಲ್ಲೂ ನಿನ್ನ ರೇಗಿಸಿದ್ರೆ ನಾನು ಸುಮ್ಮನೆ ಇರ್ತೀನ? ಚಾನ್ಸೇ ಇಲ್ಲ. ಬರಲಿ ಇನ್ನೊಂದ್ಸಲ. ಸಂಜೀವ, ಅಮ್ಮ ಮಲ್ಕೊಳಮ್ಮ. ಬೇಡ ಕಣೋ ಸಂಜೀವ, ಬಿಡೋ. ಸುಮ್ಮನಿರು ಅಂತ ಹೇಳಿದೆ ತಾನೆ. ಕಾಲ್ ಮೇಲಿಡು. ಸಂಜೀವ ಇಡಮ್ಮ. ನಿನ್ನ ಕಾಲು ಒತ್ತಿ ತುಂಬ ದಿನ ಆಯಿತು. ಇತ್ತೀಚೆಗೆ ಮಂಡಿ ನೋವು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಹೇಗಿದೆ ಇವಾಗ? ಸಂಜೀವ, ನಿನ್ನ ಕೈಗೆ ಪೆಟ್ಟಾಗಿದೆ ಕಣೋ, ಬೇಡ ಬಿಡೋ. ಸರಿ ಹೋಯ್ತಮ್ಮ. ಬೆಂಗಳೂರಿಗೆ ಹೋದ್ಮೇಲೆ ಸರಿಯಾಗಿ ವಿಚಾರಿಸ್ಕೊಳಕ್ಕೆ ಆಗಲಿಲ್ಲ ಅಮ್ಮ. ತುಂಬ ನೋವಿದೆಯಾ? ಅಮ್ಮಂದ್ರ ನೋವಿಗೆ ಮದ್ದೇನು ಅಂತ ಗೊತ್ತೇನೋ? ನೋವಾಗ್ತಾ ಇದೆಯಾ ಅಂತ ಗಂಡನೋ ಮಗನೋ ಕೇಳಿದ್ರೆ ಸಾಕು, ಹೆಗಲ ಮೇಲೆ ಬೆಟ್ಟ ಇದ್ರೂ ಏನೂ ಇಲ್ಲ ಅಂತ ನಗ್ನಗ್ತಾ ಇನ್ನೊಂದೆರಡು ಬಿಂದಿಗೆ ನೀರು ಹೊರ್ತೀವಿ ಕಣೋ. ಅಮ್ಮ, ಈ 50 ಇಂಚ್ ಭುಜ ಇರೋದು ಯಾಕಮ್ಮ? ಬೆಟ್ಟ ನೀನು ಹೊರಲಿ ಅಂತನಾ? ನಿಮ್ಮ ಅಪ್ಪ ಹೋದಾಗಿಂದ ಎಲ್ಲ ಹೊರೆನೂ ನೀನೊಬ್ಬನೇ ಹೊರ್ತಾ ಇದೆಯಲ್ಲೋ. ಅದು ಹೊರೆ ಅಲ್ಲ ಅಮ್ಮ, ಅಕ್ಕರೆ. ನನ್ನಮ್ಮ, ನನ್ನ ಮನೆ ಅನ್ನೋ ಅಕ್ಕರೆ. ಜೊತೆಗೆ 2 ಟೀ ಸ್ಪೂನ್ ಜವಾಬ್ದಾರಿ. ಅಪ್ಪಂದ್ರು ಬದುಕಿದಾಗಲೇ ಜೀವನ ಕಲಿಸ್ಬೇಕು ಅಂತ ಏನಿಲ್ವಲ್ಲ, ನಮ್ಮಪ್ಪ ಹೋದ್ಮೇಲೆ ಕಲಿಸಿದಾನಷ್ಟೆ. ಸಂಜೀವ, ನಿನ್ನ ಹೆಗಲ ಮೇಲೆ ಇನ್ನೊಂದು ಮುದ್ದಾದ ಜವಾಬ್ದಾರಿ ಇದೆ ಅಂತ ನಿನಗೆ ಗೊತ್ತು ತಾನೆ? ಏನಮ್ಮ ಅದು?